ಶಾಂತಿ ಸಭೆ ಈಗ ನರೇಂದ್ರ ಸ್ವಾಮಿ ಹೇಳಿದ್ರೆ ನಾನು ಉಸ್ತುವಾರಿ ಸಚಿವನಾಗಿ ಕೆಲವೊಂದು ಹೇಳಕ್ಕೆ ಹೋಗಲಿಲ್ಲ. ನನಗಿಂತ ಒಂದು ಸ್ವಲ್ಪ ಅವ್ರಿಗೆ ಫ್ರೀಡಮ್ ಇದೆ. ಅವ್ರು ಹೇಳಿದ್ರಲ್ಲ ಸೂಕ್ಷ್ಮವಾಗಿ ಅಟ್ಟೆ ಎಲ್ರಿಗೂ ಶಾಂತಿ ಬೇಕು ಅನ್ನೋರು ಬರ್ತಾರೆ. ನಮಗೆ ರಾಜಕಾರಣ ಬೇಕು ಶಾಂತಿ ಬೇಡ ಅನ್ನೋರು ಏನು ನಾವು ಈ ಹಿಂದೂ ಸಂಪ್ರದಾಯ ನಡೆಸ್ತಕ್ಕಂಥ ಯಾವುದೇ ಸಂಘಟನೆಗೆ ಯಾವುದೇ ವ್ಯಕ್ತಿಗೆ ನಾವು ಯಾವತ್ತೂ ಲಘುವಾಗಿ ಮಾತಾಡಿಲ್ಲ. ಎಲ್ಲ ಟೈಮ್ನಲ್ಲೂ ಅವರನ್ನು ಗೌರವಯುತವಾಗಿ ಕಂಡಿದ್ದೀವಿ. ಅವರಿಗೆ ಪ್ರವೋಕ್ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಮುಖಂಡರಿಗೆ ಟೀಕೆ ಮಾಡಿದ್ದಾರೆ. ಸೊ ಕೆಲವು ಎಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರನ್ನು ಮಾತ್ರ ಟೀಕೆ ಮಾಡಿದ್ದೀವಿ. ವಿನ ನಾನು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಇರೋ ಕಮಿಟಿಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಇವತ್ತು ಅವರು ಬಂದಿದ್ದರೆ ಒಂದು ಜಿಲ್ಲೆಯ ಸೌಹಾರ್ದ ಕಾಪಾಡೋದಕ್ಕೆ ಮುಂದಾಗವ್ರೆ ಅಂತ ಮೆಸೇಜ್ ಇರು. ಅವ್ರು ಬಂದಿಲ್ಲ ಅಂದರೆ ಅವ್ರು ಅದಕ್ಕೆ ಬೇಕಿಲ್ಲ ಅಂತಾರೆ. ಆದರೆ ನಮಗೆ ಬೇಕಿದೆ. ನಾವು ಜಿಲ್ಲೆ ಜನರನ್ನು ವಿಶ್ವಾಸದಿಂದ ಹೋಗಬೇಕು, ಅಭಿವೃದ್ಧಿ ಆಗಬೇಕು, ಜಿಲ್ಲೆಯಲ್ಲಿ ಕೋಮು ಗಲಭೆ ಆಗಬಾರ್ದು. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಕೋಮು ಗಲಭೆಗೆ ಅವಕಾಶ ಮಾಡುವಂಥ ಒಂದು ಹೆಜ್ಜೆನೂ ಸಹ ನಮ್ಮ ಪಕ್ಷ ಆಗಲಿ ನಾವಾಗಲಿ ಸರ್ಕಾರ ಆಗಲಿ ಇಡಲ್ಲ. ಈಗ ಅವರು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 3 ಸಾರಿ ಸತ್ಯ ಶೋಧನಾ ಸಮಿತಿ ಆಗಿದೆ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಏನು ಅಂತ ತಿರುಗಿ ನೋಡಲಿ. ಈಗಾಗಲೇ ಮೊನ್ನೆ ನಡೆದಂಥ ಘಟನೆಗೆ ಕ್ರಮ ಆಗಿದೆ, ಹೆಚ್ಚಿನದಾಗಿ ತನಿಖೆ ಆಗುತ್ತೆ. ಸರ್ಕಾರ ಸೂಚನೆ ಕೊಟ್ಟಿದೆ. ತನಿಖೆ ಹೊರಗಡೆ ಬಂದ ಮೇಲೆ ಹೆಚ್ಚಿನ ಕ್ರಮ ಅವಶ್ಯಕತೆ ಇದೆ, ಕ್ರಮ ಅವಶ್ಯಕತೆ ಆಗಿದೆ. ಅದೆಲ್ಲವೂ ಸಹ ತನಿಖೆಯ ಮೊದಲನೇ ಮತ್ತು ಫೈನಲ್ ರಿಪೋರ್ಟ್ ಬಂದಾಗಲೇ ನಮ್ಗೆ ಗೊತ್ತಾಗೋದು. ನಾನು ಇವಾಗ ಅದ್ರ ಬಗ್ಗೆ ಏನೇನು ಅಂತ ವಿವರಣೆ ಕೊಡಲಿಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ಪ್ರಿಲಿಮಿನರಿ ಕ್ರಮ ಏನು ಆಗಬೇಕು ಅದನ್ನು ಮಾಡಿದ್ದೀವಿ. ತನಿಖೆಗೆ ಆದೇಶ ಆಗಿದೆ, ತನಿಖೆ ಬರಲಿ. ಆಮೇಲೆ ಇನ್ಸಿಡೆಂಟ್ ನಡೀಲಿಕ್ಕೆ ಯಾವ ಕಾರಣ ಇದೆ, ಅದ್ರ ಹಿನ್ನೆಲೆ ಏನಿದೆ ಅದನ್ನು ತನಿಖೆಯಿಂದ ಬಂದಿಲ್ಲ. ಬಟ್ ಅಲ್ಲಿ ನಡೆದಂಥ ಘಟನೆ ಏನಿದೆ ಅದ್ರ ಮೇಲೆ ಕ್ರಮ. ಪೊಲೀಸ್ ಇಲಾಖೆ ಮಾಡುತ್ತೆ. ಪೊಲೀಸ್ ಇಲಾಖೆ ಮಾಡಲ್ಲ ಅಂತ ನಮ್ಗೆ ಅನುಮಾನ ಬಂದಾಗ ನಾವು ಬೇರೆ ಮಾಡಬೇಕು. ಆ ಥರದ್ದು ಯಾವುದನ್ನು ನಮಗಿನ್ನೂ ಅನಿಸಿಲ್ಲ. ಪೊಲೀಸ್ ನಾನು ತಿಳಿದೆ, ನಮ್ಮ ದಿನೇಶ್ ಹೇಳಿದ್ರು ಬತ್ತ ನಾನು ಯಾವುದೋ ಸಮಾರಂಭದಲ್ಲಿದ್ದೆ ನಾಗಮಂಗಲದಲ್ಲಿ. ಅದಕ್ಕೇನು ಉತ್ತರ ಹೇಳ್ತಾರೆ ಕೇಳಬೇಕು ಅವ್ರನ್ನ. ಅದೇ ಅದಕ್ಕೇನು ನಮ್ಮ BJP ನಾಯಕರು ಉತ್ತರ ಹೇಳ್ತಾರೆ ಕೇಳಬೇಕು. ಅಲ್ಲೂ ಹೇಳಿದ್ದಾರೆ. ಈಗಾಗಲೇ ಇನ್ನೊಬ್ಬರು ಮಾತನಾಡಿದ್ರು, ಎಲ್ಲರೂ ಬಂದಿಲ್ಲ. ಶಾಂತಿ ಸಭೆಗೆ ಪ್ರತಿ ಮನೆಗೆ ಹೋಗಿ ಬರಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ, ಒತ್ತಾಯವಾಗಿ ಕರೆಯುವಂಥದ್ದಲ್ಲ. ಶಾಂತಿ ಸಭೆನ ಕರೆಯುವಂಥ ಪ್ರಕ್ರಿಯೆ ಏನಿದೆ ಅದು ಕರೆದಿದ್ದಾರೆ. ನಾನೇ ಒಂದು ನಿಮಿಷ ಹೇಳಪ್ಪ, ಜಿಲ್ಲಾಧಿಕಾರಿಗಳು, ಪುರಸಭೆ ಅಧಿಕಾರಿಗಳು, ಪೊಲೀಸ್ನವರು ಕರೆದಿರೋ ಜೊತೆಗೆ ನಾನೇ ವಾರ್ಡ್ ಇಲ್ಲೇ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಎಲ್ಲ ವಾರ್ಡಿನವ್ರಿಗೂ ನಾನೇ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ ಲೋಕಲಲ್ಲಿ ಎಲ್ಲ ಇಂಪಾರ್ಷಿಯಲ್ ಆಗಿ ಎಲ್ಲ ಪುರಸಭಾ ಸದಸ್ಯರು ಹೇಳ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ಏನು ಹೇಳಬೇಕಾಯ್ತು? ಕಾಂಗ್ರೆಸ್ನವರು ಇದ್ದಾರೆ, ಜನತಾದಳದವರು ಇದ್ದಾರೆ ಸದಸ್ಯರು. ಬಿಡಪ್ಪ, ಈಗ ದಣಿ ಕೆಲವೊಮ್ಮೆ ಎಲ್ಲರೂ ನಿನ್ನೆ ನಡೆದಿದೆ ಘಟನೆ. ಆ ಸ್ಥಳೀಯವಾಗಿ ನಡೆದಂಥ ಘಟನೆಯಲ್ಲಿ ತಕ್ಷಣ ಬರಲಿಕ್ಕೆ ಅವ್ರಿಗೂ ಮನಸ್ಥಿತಿ ಇರಲ್ಲ.
ಮುಂದೆ ಅವಶ್ಯಕತೆ ಬಿದ್ದು ಮಾಡಿದಾಗ ಇನ್ನೊಂದು ಸ್ವಲ್ಪ ನೀವು ಹೇಳಿದ್ದೆಲ್ಲ ಸಜೆಷನ್ ತೊಗೊಂಡು ಸಾಕು ಹಿಡಿರೋ ಎಲ್ಲ